ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಯುದ್ಧದ ನಟ್ಟ ನಡುವೆ ಅಮೆರಿಕದ ಸೇನಾಧ್ಯಕ್ಷನನ್ನ ಅಲ್ಲಿನ ಸರ್ಕಾರ ಕಿತ್ತು ಬಿಸಾಕಿದೆ, ಕೆಲಸದಿಂದ ವಜಾ ಮಾಡಿದೆ. ಸೊ ಇದು ದೊಡ್ಡ ಡೆವಲಪ್ಮೆಂಟ್. ಯಾಕೆಂದ್ರೆ ಯಾವುದೇ ಯುದ್ಧದ ನಡುವೆ ಯಾವ ದೇಶವೂ ಸಹ ತನ್ನ ಸೇನಾಧ್ಯಕ್ಷನನ್ನ ತೆಗೆದು ಹಾಕೋದಿಲ್ಲ. ಆದರೆ ಅಮೆರಿಕ ಆ ಕೆಲಸ ಮಾಡಿದೆ. ಸೊ ಏನ್ ನಡೀತು ಎಕ್ಸಾಕ್ಟ್ ಆಗಿ, ಯಾರು ಆ ಸೇನಾಧ್ಯಕ್ಷ, ಯಾಕೆ ಅವರನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ, ಅದರ ಬಗ್ಗೆ ನೋಡೋಣ. ಅದರ ಜೊತೆಗೆ CNN ಸುದ್ದಿ ಸಂಸ್ಥೆ ಒಂದಷ್ಟು ವಿವರಗಳನ್ನ ಹೊರಗಿಟ್ಟಿದೆ. ಏನು ಅಂದ್ರೆ, ಇರಾನ್ನಲ್ಲಿ ಇನ್ನೂ ಎಷ್ಟು ಮಿಸೈಲ್ಗಳು ಉಳಿದಿದ್ದಾವೆ, ಅದರ ಶಕ್ತಿ ಇನ್ನೂ ಎಷ್ಟು ಉಳಿದಿದೆ ಅಂತ. ಸೊ ಆ ರಿಪೋರ್ಟ್ ಅಲ್ಲಿ ಏನಿದೆ ಅನ್ನೋದರ ಬಗ್ಗೆ ಸಹ ಒಂದಷ್ಟು ಮಾಹಿತಿಯನ್ನ ತಮಗೆ ಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 28, 2026 ಮಾತುಕತೆಯ ನಡುವೆನೆ ಮೋಸದಿಂದ, ದ್ರೋಹದಿಂದ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ನಡೆಸಿದ್ವು. ಆ ನಂತರ ಮೊದಲನೇ ದಾಳಿಯಲ್ಲಿನೇ ಅಲ್ಲಿನ ಸರ್ವೋಚ್ಚ ನಾಯಕ ಖಾಮಿನಿ ಅವರನ್ನ ಕೊಂದು ಹಾಕಿದ್ರು. ಅಲ್ಲಿಂದ ಇಲ್ಲಿಗೆ ಇವತ್ತು 35ನೇ ದಿನ. 35ನೇ ದಿನಕ್ಕೆ ಒಂದು ದೊಡ್ಡ ಬೆಳವಣಿಗೆ ಆಗಿರುವಂತಹದ್ದು ಅಮೆರಿಕದಲ್ಲಿ. ಏನು ಅಂದ್ರೆ, ಅಮೆರಿಕದ ಸೇನಾಧ್ಯಕ್ಷರಾಗಿದ್ದಂತಹ ಜನರಲ್ ರ್ಯಾಂಡಿ ಜಾರ್ಜ್, ಆ ವ್ಯಕ್ತಿಯನ್ನ ಸೇನಾಧ್ಯಕ್ಷ ಹುದ್ದೆಯಿಂದ, ಅವರು ಚೀಫ್ ಆಫ್ ಆರ್ಮಿ ಸ್ಟಾಫ್, ಅದು ಎಲ್ಲ ಆರ್ಮಿಗಳು, ನೇವಿ, ಏರ್ ಫೋರ್ಸು ಮತ್ತೆ ಆರ್ಮಿ, ಜನರಲ್ ಆರ್ಮಿ ಎಲ್ಲದಕ್ಕೂ ಸಹ ಚೀಫ್ ಆಫ್ ಆರ್ಮಿ ಸ್ಟಾಫ್ಸ್ ಅವರನ್ನ ಕಿತ್ತು ಬಿಸಾಕಿದ್ದಾರೆ. ಯಾರು ಕಿತ್ತು ಬಿಸಾಕಿರೋದು? ಅಮೆರಿಕದ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವ ಪೀಟ್ ಹೆಕ್ಸೆತ್. ಟ್ರಂಪ್ ಅವರ ಆದೇಶದ ಮೇರೆಗೆ ಪೀಟ್ ಹೆಕ್ಸೆತ್ ಈ ಕೆಲಸವನ್ನ ಮಾಡಿದ್ದಾರೆ. ಸೊ ಏನಾಯ್ತು, ಯಾವ ವಿಚಾರಕ್ಕೆ ಅನ್ನೋದಾದ್ರೆ, ಎರಡು ಅಂಶಗಳು ಹೊರಗಡೆ ಬರ್ತಾ ಇದ್ದಾವೆ. ಒಂದು, ಈ ಪೀಟ್ ಹೆಕ್ಸೆತ್ಗೂ ಮತ್ತು ರ್ಯಾಂಡಿ ಜಾರ್ಜ್ಗೂ ಸಹ ಆಗಿ ಬರ್ತಿರ್ಲಿಲ್ಲ. ವೈಯಕ್ತಿಕವಾಗಿ ಇಬ್ಬರ ನಡುವೆ ಸಿಕ್ಕಾಪಟ್ಟೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಅವರು ಯಾವತ್ತೂ ಸಹ ಸರಿಯಾಗಿ ಒಬ್ರಿಗೊಬ್ರು ಅನುಕೂಲವಾಗಿ ನಡ್ಕೊಂಡಿದ್ದೇ ಇಲ್ಲ ಅನ್ನುವಂಥದ್ದು. ಇನ್ನೊಂದು ಕಡೆ ನೋಡೋದಾದ್ರೆ, ಕೆಲವು ಯುದ್ಧಕ್ಕೆ ಸಂಬಂಧಪಟ್ಟಂತಹ ಕೆಲವು ನಿರ್ಧಾರಗಳ ವಿರುದ್ಧ ಅಲ್ಲಿನ ಜನರಲ್ ಆಗಿದ್ದಂತಹ ಅಥವಾ ಚೀಫ್ ಆಫ್ ಆರ್ಮಿ ಆಗಿರುವಂತಹ ಜನರಲ್ ರ್ಯಾಂಡಿ ಜಾರ್ಜ್ಗೆ ಸಮಾಧಾನ ಇರಲಿಲ್ಲ. ಅವರ ಅಸಮಾಧಾನ ಆಗಿದ್ರು. ಈ ಯುದ್ಧದ ವಿಚಾರದಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಅವರಿಗೆ ಹೊಂದಾಣಿಕೆ ಆಗಿರಲಿಲ್ಲ. ಅವರ ಹೇಳಿಕೆಗಳು ಅಥವಾ ಅವರ ಅಭಿಪ್ರಾಯಗಳಿಗೆ ವಿರುದ್ಧವಾಗಿ ಸರ್ಕಾರ ನಡ್ಕೊಳ್ತಾ ಇತ್ತು, ಟ್ರಂಪ್ ಸರ್ಕಾರ ನಡ್ಕೊಳ್ತಾ ಇತ್ತು ಅನ್ನುವಂತಹ ಅಸಮಾಧಾನ ಜನರಲ್ ರ್ಯಾಂಡಿ ಜಾರ್ಜ್ಗೆ ಇತ್ತು ಅಂತ ಹೇಳಲಾಗ್ತಿದೆ. ಸೊ ಇದೆರಡು ಕಾರಣಗಳಿಗೆ, ಇದರ ನಡುವೆ ಈ ಪೀಟ್ ಹೆಕ್ಸೆತ್ ಮೇಲೆ ಒಂದಷ್ಟು ಗಂಭೀರವಾದ ಆರೋಪಗಳು ಬರ್ತಿದ್ದಾವೆ. ಹಾಗಾಗಿ ಆ ವ್ಯಕ್ತಿ ಮಾಡಿರುವಂತಹ ವಜಾ ಏನಿದೆಯಲ್ಲ, ಅದು ಬಹಳ ಒಂದು ರೀತಿ ವಿವಾದಾತ್ಮಕವಾದಂತಹ ಒಂದು ನಿರ್ಧಾರ ಅಂತ ಈಗ ಪರಿಗಣಿಸಲಾಗ್ತಿದೆ. ಯಾಕೆಂದ್ರೆ ಪೀಟ್ ಹೆಕ್ಸೆತ್ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಮೇಲೆ ಬಂದಿರೋ ಆರೋಪ ಏನಂದ್ರೆ, ಆತನಿಗೆ ಸಂಬಂಧಪಟ್ಟಂತಹ ಸಂಬಂಧಿಕರು ಮತ್ತು ಸ್ನೇಹಿತರು ಸಾಕಷ್ಟು ಜನ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದ್ರೆ ಶಸ್ತ್ರಾಸ್ತ್ರಗಳ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮತ್ತು ಯುದ್ಧ ಆರಂಭಕ್ಕೂ ಕೆಲವು ದಿನಗಳ ಮೊದಲು ಸಾಕಷ್ಟು ಹಣವನ್ನ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಯುದ್ಧ ಆಗತ್ತೆ ಅನ್ನುವಂತಹ ಮುನ್ಸೂಚನೆ ಪೀಟ್ ಹೆಕ್ಸೆತ್ಗೆ ಸಿಕ್ಕಿತ್ತು, ಡಿಫೆನ್ಸ್ ಮಿನಿಸ್ಟ್ರಿಗೆ. ಹಾಗಾಗಿ ತನ್ನ ಸ್ನೇಹಿತರು, ಪರಿಚಯಸ್ಥರು ಎಲ್ರಿಗೂ ಸಹ ಅಲ್ಲಿ ಒಂದು ಡಿಫೆನ್ಸ್ ಕಂಪನಿಗಳಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿ ಅಂತಲೋ ಅಥವಾ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಲೋ ಏನೋ ಒಂದು ಹೇಳಿ ಅವರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸುವಂತಹ ಪ್ರಯತ್ನ ನಡೆದಿದೆ. ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದಾರೆ. ಆ ಕಾರಣಕ್ಕೆ ಅವರಿಗೆಲ್ಲ ಈಗ ದೊಡ್ಡ ಮಟ್ಟದ ಲಾಭ ಆಗ್ತಿದೆ. ಯಾಕೆಂದ್ರೆ ಶಸ್ತ್ರಾಸ್ತ್ರಗಳು ಅಷ್ಟು ಬಳಕೆ ಆಗ್ತಿದೆ, ಅಮೆರಿಕ ಸರ್ಕಾರ ಅಷ್ಟು ಖರೀದಿ ಮಾಡ್ತಾ ಇದೆ. ಸೊ ಆ ಆರೋಪವನ್ನ ಪೀಟ್ ಹೆಕ್ಸೆತ್ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಹೊಂದಿದ್ದಾರೆ. ಅಂಥ ಡಿಫೆನ್ಸ್ ಮಿನಿಸ್ಟರ್ ಈಗ ಅಲ್ಲಿನ ಸೇನಾ ಅಧ್ಯಕ್ಷರನ್ನ ತೆಗೆದು ಹಾಕಿರ್ಬೇಕಾದ್ರೆ ಅಲ್ಲಿ ವಿವಾದ ಎದ್ದೊಳ್ಳೋದು ಸ್ಪಷ್ಟನೇ. ಇನ್ನು ಟ್ರಂಪ್ ಆದೇಶದ ಮೇರೆಗೆ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ. ಈ ಡಿಫೆನ್ಸ್ ಮಿನಿಸ್ಟರ್ ಏನು ಸ್ವಂತ ಒಂದು ನಿರ್ಧಾರದ ಮೇಲೆ ಇದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಟ್ರಂಪ್ನ ಮೊದಲಿಂದಲೂ ಸಹ ಹೇಳ್ತಿರುವಂತಹದ್ದು, ಪೀಟ್ ಹೆಕ್ಸೆತ್ ಕತ್ತಲೆಯಲ್ಲಿ ಇಟ್ಕೊಂಡು ಬರ್ತಿರೋದು. ಟ್ರಂಪ್ಗೆ ಸತ್ಯಾಂಶವನ್ನ ತಿಳಿಸ್ತಾನೆ ಇಲ್ಲ, ನಿಜಾಂಶವನ್ನ ತಿಳಿಸ್ತಾನೆ ಇಲ್ಲ.
ಟ್ರಂಪ್ಗೆ ಕೊಡ್ತಿರುವಂತಹ ಮಾಹಿತಿಗಳಲ್ಲಿ ಅರ್ಧಂಬರ್ಧ ಸತ್ಯ ಇರುತ್ತೆ. ಟ್ರಂಪ್ ಅದನ್ನ ನಂಬಿ, ಪೀಟ್ ಹೆಕ್ಸೆತ್ನ ನಂಬಿ, ಡಿಫೆನ್ಸ್ ಮಿನಿಸ್ಟರ್ನ ನಂಬಿ ಸಾಕಷ್ಟು ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದಾರೆ ಅನ್ನುವಂತಹ ಆರೋಪಗಳು ಇರೋದ್ರಿಂದ ಸೊ ಟ್ರಂಪ್ಗೆ ಕನ್ವಿನ್ಸ್ ಮಾಡೋದು ಪೀಟ್ ಹೆಕ್ಸೆತ್ ಕಡೆಯಿಂದ ದೊಡ್ಡ ಸಮಸ್ಯೆ ಆಗಿರಲಾರದು. ಪೀಟ್ ಹೆಕ್ಸೆತ್ ತನ್ನ ನಿರ್ಧಾರವನ್ನ ಟ್ರಂಪ್ ಮೂಲಕ ಅನುಷ್ಠಾನಕ್ಕೆ ತಂದಿರುವ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಇದೇ ಹಿನ್ನೆಲೆಯಲ್ಲಿ ನೋಡಿದಾಗ ಪೀಟ್ ಹೆಕ್ಸೆತ್ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಸಚಿವ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸತ್ಯ ಹೇಳ್ತಿಲ್ಲ, ಮುಚ್ಚಿಡ್ತಿದ್ದಾನೆ, ಏನೇನೋ ವಿಚಾರಗಳನ್ನ ತಿಳಿಯದ ಹಾಗೆ ಅಥವಾ ಸುಳ್ಳು ಹೇಳ್ತಿದ್ದಾನೆ ಅನ್ನುವ ಆರೋಪಗಳ ನಡುವೆನೆ ಈಗ CNN ಮಾಧ್ಯಮ, ಅಮೆರಿಕದ ಅತಿ ದೊಡ್ಡ ಸುದ್ದಿ ಸಂಸ್ಥೆಗಳಲ್ಲಿ ಒಂದಾದಂತಹ CNN, ಅದು ಒಂದಷ್ಟು ಮಾಹಿತಿಯನ್ನು ಹೊರಗಿಟ್ಟಿದೆ. ಅಂದ್ರೆ ಇರಾನ್ ಹತ್ರ ಇನ್ನೂ ಎಷ್ಟು ಕೇಪಬಿಲಿಟಿ ಉಳಿದಿದೆ, 35 ದಿನದಿಂದ ಯುದ್ಧ ಮಾಡ್ತಿದ್ದಾರೆ, ಅವ್ರ ಹತ್ರ ಇನ್ನೂ ಎಷ್ಟು ಮಿಸೈಲ್ಗಳಿದಾವೆ, ಎಷ್ಟು ಶಸ್ತ್ರಾಸ್ತ್ರಗಳಿದಾವೆ, ಅದರ ಬಗ್ಗೆ ನಿಖರವಾದಂತಹ ಮಾಹಿತಿ ಏನು ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ಹೊರಗಿಟ್ಟಿದೆ. ಅದು ಸಾಕಷ್ಟು ಮೂಲಗಳನ್ನ ಅದು ಹೇಳ್ತಾ ಇದೆ, ನಮಗೆ ಅಲ್ಲ ಆ ಮೂಲ ಈ ಮೂಲ ಎಲ್ಲೆಲ್ಲಿಂದಲೂ ಮಾಹಿತಿ ಬಂದಿದೆ ಅಂತ. ಈ ಮಾಹಿತಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಡೊನಾಲ್ಡ್ ಟ್ರಂಪ್ ಆರಂಭದಿಂದಲೂ ಹೇಳ್ಕೊಂಡು ಬರ್ತಿದ್ದಂತಹದ್ದು ಈ ಯುದ್ಧ ಅಲ್ಪಕಾಲೀನ ಯುದ್ಧ ಅಂತ. ಬಟ್ 35 ದಿನ ಆಗೋಯ್ತು. ಮತ್ತೆ ಟ್ರಂಪ್ ಹೇಳ್ತಿರುವಂತಹ ಕೆಲವು ಮಾತುಗಳೇನು, ಯುದ್ಧವನ್ನು ನಾವು ಯಾವತ್ತೋ ಗೆದ್ದಾಯ್ತು, ಮೊದಲನೇ ದಿನ ಮೊದಲನೇ ಗಂಟೆಯಲ್ಲೇ ಗೆದ್ದು ಬಿಟ್ಟಿದ್ದೀವಿ ಅಂತ. ಆದ್ರೆ ಇಷ್ಟು ದಿನಗಳವರೆಗೆ ಅದು ಹಾಗೇ ಎಕ್ಸ್ಪ್ಯಾಂಡ್ ಆಗ್ತಾ ಬರ್ತಿದೆ. ಅದಕ್ಕೆ ಯಾರು ಹೊಣೆ, ಏನು ಕಾರಣ? ಅದಕ್ಕೆ ಮಾತ್ರ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಉತ್ತರ ಇಲ್ಲ. ಬಟ್ ನಾವು ಯುದ್ಧ ಗೆದ್ದಾಗಿದೆ ಅಂತ ಹೇಳ್ಕೊಳ್ತಿದ್ದಾರೆ. ಸೊ ಅದು ಸ್ಪಷ್ಟವಾಗಿ ಎಲ್ರಿಗೂ ಗೊತ್ತಿರುವಂತಹದ್ದು ಮಿಸೈಲ್ ಪವರ್ ಆಫ್ ಇರಾನ್. ಇರಾನ್ ಅಲ್ಲಿ ಇರುವಂತಹ ಮಿಸೈಲ್ ಪವರ್ ಇದಕ್ಕೆ ಕಾರಣ. ಪ್ರೊಲಾಂಗಿಂಗ್ ಕೇಪಬಿಲಿಟಿ ಅದರ ಹತ್ರ ಇದೆ. ಎಷ್ಟು ದೀರ್ಘಕಾಲ ಯುದ್ಧ ನಡೆದರೂ ಸಹ ಅದು ಪ್ರತಿರೋಧ ಪ್ರತಿದಾಳಿ ನಡೆಸ್ತಾನೆ ಹೋಗುತ್ತೆ. ಅಷ್ಟು ಮಿಸೈಲ್ಗಳಿದ್ದಾವೆ. ಅಂಡರ್ ಗ್ರೌಂಡ್ ಅಲ್ಲಿ ಮಿಸೈಲ್ ಸಿಟಿಗಳನ್ನ ಅದು ನಿರ್ಮಾಣ ಮಾಡಿಟ್ಕೊಂಡಿದೆ. 20 ವರ್ಷ, ಕಳೆದ 20 ವರ್ಷಗಳಿಂದ ಅದು ಮ್ಯಾನುಫ್ಯಾಕ್ಚರ್ ಮಾಡಿ ತುಂಬಿಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಲಕ್ಷಾಂತರ ಡ್ರೋನ್ಗಳು, ಲಕ್ಷಗಟ್ಟಲೆ ಮಿಸೈಲ್ಗಳು ಅದರ ಹತ್ರ ಇದ್ದಾವೆ. ಒಂದೊಂದಲ್ಲ ವಿಧ ವಿಧವಾದ ಮಿಸೈಲ್ಗಳಿದ್ದಾವೆ ಅಂತ. ಅವುಗಳನ್ನೆಲ್ಲ ಇರಾನ್ ಆಲ್ರೆಡಿ ಪ್ರದರ್ಶನಕ್ಕೆ ಇಟ್ಟಿದೆ. ಒಂದೊಂದು ಹೊಸ ಮಿಸೈಲ್ಗಳನ್ನ ಲಾಂಚ್ ಮಾಡುವ ಮೂಲಕ ಎಲ್ರನ್ನೂ ಬೆರಗಾಗಿಸಿದೆ. ಸೊ CNN ವರದಿಯಲ್ಲಿ ಏನು ಹೇಳ್ತಿದೆ? CNN ಹೇಳ್ತಾ ಇದೆ, ಅಟ್ಲೀಸ್ಟ್ ಇರಾನ್ ಬಳಿ ಅಟ್ಲೀಸ್ಟ್ 50% ಶಸ್ತ್ರಾಸ್ತ್ರಗಳು, ಮಿಸೈಲ್ಗಳು, ಡ್ರೋನ್ಗಳು ಉಳಿದಿದ್ದಾವೆ. ಕನಿಷ್ಠ 50%. ಈಗ ಏನು ಬಳಸಿದಾರೋ ಅಷ್ಟು ಇನ್ನೂ ಇದೆ. ಅಂದ್ರೆ ಇನ್ನೂ 35 ದಿನ ಯುದ್ಧ ನಡೆದ್ರು ಸಹ ಇರಾನ್ನ ಪವರ್ ಕಡಿಮೆ ಆಗೋದಿಲ್ಲ, ಇರಾನ್ನ ದಾಳಿ ಕಡಿಮೆ ಆಗೋದಿಲ್ಲ, ಅವುಗಳ ಬಳಿ ಶಸ್ತ್ರಾಸ್ತ್ರಗಳು ಖಾಲಿ ಆಗೋದಿಲ್ಲ. ಅಷ್ಟು ಶಸ್ತ್ರಾಸ್ತ್ರ ಕನಿಷ್ಠ ಇದೆ. ಅದಕ್ಕಿಂತ ಹೆಚ್ಚಿರಬಹುದೇ ಹೊರತು ಕಡಿಮೆ ಇರೋದಕ್ಕಂತೂ ಸಾಧ್ಯತೆಗಳಿಲ್ಲ ಅಂತ CNN ವರದಿ ಮಾಡ್ತಿದೆ. ಅಂದ್ರೆ ಕನಿಷ್ಠ ಇನ್ನೂ 35 ದಿನ ಆದ್ರೂ ಬೇಕು ಇರಾನ್ ತನ್ನ ಹತ್ರ ಮಿಸೈಲ್ಗಳಿಲ್ಲ ಅನ್ನುವಂತಹ ಸ್ಥಿತಿಗೆ ತಲುಪಬೇಕಾದ್ರೆ ಅಂತ. ಬಟ್ ಆ 35 ದಿನಗಳಲ್ಲಿ ಮತ್ತಷ್ಟು ಮ್ಯಾನುಫ್ಯಾಕ್ಚರ್ ಆಗಿರ್ತಾವಲ್ಲ. ಈಗ ಯುದ್ಧ ನಡೀತಿದೆ ಅನ್ನೋ ಕಾರಣಕ್ಕೆ ಯಾವ ಮ್ಯಾನುಫ್ಯಾಕ್ಚರಿಂಗು ನಿಂತಿರಲ್ಲ. ಆಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್, ಶಸ್ತ್ರಾಸ್ತ್ರಗಳ ತಯಾರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ಗೆ ಪ್ರಯಾರಿಟಿ ಕೊಟ್ಟು ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಸಹ ಶಸ್ತ್ರಾಸ್ತ್ರಗಳನ್ನೇ ತಯಾರು ಮಾಡೋದಕ್ಕೆ ಬಿಟ್ಟಿರ್ತಾರೆ. ಏನು ಇಂಜಿನಿಯರಿಂಗ್ ಕಂಪನಿಗಳಿದ್ರು ಸಹ ಇಂಜಿನಿಯರಿಂಗ್ ಕಂಪನಿಗಳನ್ನ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಲ್ಲೂ ಸಹ ಹೋಗಿ ಅದನ್ನ ಪಕ್ಕಕ್ಕಿಡಿ, ಇದು ಡಿಸೈನು, ಇದು ಫಾರ್ಮುಲಾ, ಈ ಡಿಸೈನ್ ಅಲ್ಲಿ ಮಿಸೈಲ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅಂತ ಯಾವುದೇ ದೇಶ ಆಗಲಿ ಯುದ್ಧದ ಸಂದರ್ಭದಲ್ಲಿ ಕಂಪನಿಗಳಿಗೆ ಟಾರ್ಗೆಟ್ ಕೊಡುತ್ತೆ ಮತ್ತು ಕಡ್ಡಾಯ ಮಾಡುತ್ತೆ. ಹಾಗಿರ್ಬೇಕಾದ್ರೆ ಇರಾನ್ನಲ್ಲಿ ಪ್ರತಿಯೊಂದು ಆಲ್ಮೋಸ್ಟ್ ಸರ್ಕಾರದ ಕಂಟ್ರೋಲ್ ಅಲ್ಲೇ ಇರಬೇಕಾದ್ರೆ ಪ್ರತಿಯೊಂದು ಫ್ಯಾಕ್ಟರಿಯನ್ನು ಸಹ ಅವರು ಶಸ್ತ್ರಾಸ್ತ್ರಗಳ ತಯಾರಿ ಫ್ಯಾಕ್ಟರಿಯಾಗಿ ಮಾರ್ಪಡಿಸಿರ್ತಾರೆ. ಈಗ ಇವರು CNN ಹೇಳಿದ್ದು ನಿಜಾನೇ ಆಗಿದ್ರು ಸಹ ಇನ್ನೂ 35 ದಿನ ಕನಿಷ್ಠ ಅದಕ್ಕೆ ಶಕ್ತಿ ಇದೆ ಅನ್ನೋದಾದ್ರೆ, ಆ 35 ದಿನಗಳ ಒಳಗೆ ನೆಕ್ಸ್ಟ್ ಇನ್ನೊಂದು 10-15 ದಿನಕ್ಕಾಗುವಷ್ಟಾದ್ರೂ ಅವ್ರು ಮಾಡ್ಕೊಳ್ತಾರೆ. ಅಂದ್ರೆ ಅವಾಗ ಇನ್ನೂ 2 ತಿಂಗಳಿಗೆ ಅದರಲ್ಲಿ ಸಕ್ಷಮವಾಗಿ ಶಸ್ತ್ರಾಸ್ತ್ರಗಳು ಇದೆ ಅಂತ. ಆ 2 ತಿಂಗಳ ಒಳಗಡೆ ಇನ್ನೊಂದು ಅಷ್ಟು 15-20 ದಿನಕ್ಕಾದ್ರೂ ಮಾಡ್ಕೊಳ್ಳಲ್ವಾ? ಸೊ ಅಲ್ಲಿ ಹೀಗೆ ಪ್ರೊಲಾಂಗ್ ಆಗ್ತಾನೆ ಹೋಗ್ತಿರುತ್ತೆ. ಅದಕ್ಕೆ ಎಂಡ್ ಆಗಬೇಕಂದ್ರೆ ಭಾರಿ ಕಷ್ಟ ಇದೆ. ಯಾಕೆಂದ್ರೆ ಇರಾನ್ ಈ ಕ್ಷಣಕ್ಕಾಗಿ ಇಂತಹ ದಿನ ಬರುತ್ತೆ ಅಂತ 20-25 ವರ್ಷಗಳಿಂದ ತಯಾರಿ ನಡೆಸ್ಕೊಂಡು ಬರ್ತಿದೆ. ಅದರಲ್ಲೂ ವಿಶೇಷವಾಗಿ ಸದ್ದಾಂ ಹುಸೇನ್ರನ್ನ ಯಾವಾಗ ಅಮೆರಿಕದವರು ಕೊಂದು ಹಾಕಿದ್ರು, ಇರಾಕನ್ನ ಕಂಟ್ರೋಲ್ ತಗೊಂಡ್ರು, ಆವಾಗ ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದೇನು ಅಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಮಿಸೈಲ್ ಸಿಟಿಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಬಚ್ಚಿಡಬೇಕು, ಅಲ್ಲಿ ಶೇಖರಣೆ ಮಾಡ್ತಾ ಹೋಗಬೇಕು ಲಕ್ಷಾಂತರ ಮಿಸೈಲ್ಗಳು, ಲಕ್ಷಾಂತರ ಡ್ರೋನ್ಗಳನ್ನ ಅಂತ. ಕಾರಣಕ್ಕಾಗಿ ಅದರ ಹತ್ರ
ಖಾಲಿ ಆಗ್ತಾನೆ ಇಲ್ಲ, ಖಾಲಿ ಆಗ್ತಾನೆ ಇಲ್ಲ. ಸೊ ಇದಿಷ್ಟು ಈಗ ಅಲ್ಲಿಂದ ಬರ್ತಿರುವಂತಹ ಮಾಹಿತಿ. ಇಲ್ಲಿಯವರೆಗೆ ಅಮೆರಿಕ ಸುಮಾರು 12,300 ಸ್ಪಾಟ್ಗಳಲ್ಲಿ ಅದು ದಾಳಿ ನಡೆಸಿದ್ರು ಸಹ ಇರಾನ್ ತಗ್ಗಿಲ್ಲ, ಬಗ್ಗಿಲ್ಲ, ಸೀಸ್ ಫೈರ್ಗಂತೂ ಒಪ್ತಾನೆ ಇಲ್ಲ. ಸೊ ಅದರ ಹತ್ರ ಇನ್ನೂ ಎಷ್ಟು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ CNN ಕೊಟ್ಟಿರುವಂತಹ ವರದಿ. ಇಲ್ಲಿಯವರೆಗೆ ಅರ್ಧಕ್ಕೂ ಕಡಿಮೆನೆ ಅವ್ರ ಹತ್ರ ಖರ್ಚಾಗಿರೋದು ಮಿಸೈಲ್ಗಳು ಇನ್ನೂ ಇದಾವೆ ಅಂತ CNN ಹೇಳ್ಕೊಳ್ತಿದೆ. ಈ ಕಡೆ ಅಮೆರಿಕದಲ್ಲಿ ಯುದ್ಧದ ನಡುವೆ ಸೇನಾಧ್ಯಕ್ಷನನ್ನ ಕೆಲಸದಿಂದ ಕಿತ್ತು ಬಿಸಾಕಿದ್ದಾರೆ. ಇದೊಂದು ದೊಡ್ಡ ಬೆಳವಣಿಗೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.